ನೋಡ್ರಿ ಸರ್, ಇದು ಬಹುವಾರ್ಷಿಕ ಬಾಳೆ ಅದ ಸರ್. ಇದು ಯಾವ ಸರ್ ಇದು ಬಹುವಾರ್ಷಿಕ ಬಾಳೆ ಸರ್. G9 ತಳಿನೇ ಅದ ಸರ್. ಸುಮಾರು 20 ವರ್ಷ ಐತೆ ಸರ್ ನಾ ಹಾಕಿದ್ದು. ಇದು ಹಾಕಿದಿರಿ? ಹಾಂ ಸರ್. ಓಕೆ. ಇಲ್ಲಿ ಒಂದಾಗಣ ಒಂದು ಕಟಿಂಗ್ ಬರ್ತದೆ ಸರ್. ಇದು ಕಂಟಿನ್ಯೂ ಆಗಿ ಕಟಿಂಗ್ ಬರ್ತದೆ ಸರ್. ಮನೆಗೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣು ಇಲ್ಲೇ ಇದು ಮಾಡ್ತೀನಿ ಸರ್. ಓಕೆ. ಇದ್ರದ್ದು ಬೆನಿಫಿಟ್ ಏನದ ಅಂದ್ರೆ ನಮಗೆ ಕಡಿಮೆ ಕಾಸ್ಟ್ನಾಗ ರೀ ಈ 1 ಎಕರೆ 2 ಎಕರೆ ರೈತರು ಮಾಡಿದ್ರು ಇದ್ರ ಮೇಲೆ ಉಪಜೀವನ ನಡೆಸ್ಬೋದು ಸರ್. ಓಕೆ. ಇದು ಹೆಂಗದ ಅಂದ್ರೆ ರೀ, ಮಾರ್ಕೆಟ್ನಾಗ ಒಮ್ಮೆ ಮಾಲ್ ಬಂದು ಲಾಸ್ ಆಗಲ್ಲ ಸರ್. ನಮಗೆ ನಾವು ಬಂಡಿ ಮೇಲೆ ಇಟ್ಟು ಮಾರ್ಬೋದು ರೀ. ಓಕೆ ಓಕೆ. ಈಗ ಒಂದು ಗಿಡ ಆಗಣ ಒಂದು ಕಟಿಂಗ್ ಬರ್ತದೆ ಸರ್. ಇಲ್ಲದ ನೋಡ್ರಿ ಸರ್. ಓಕೆ. ಹೆಂಗೆ ಬಂದದ್ರಿ. ಇದು ಮರಿಕಂದ ಕತ್ತಿಕಂದ ಅಂತ ಬರ್ತಾವ ಸರ್. ಇದು ಮರಿಕಂದಿನ ಗಿಡ ಆಗಿದ್ರಿ. ಅದು ಅಷ್ಟು ಹಲ್ದಿ ಬರಲ್ರಿ. ಓಕೆ. ಅವು ಡೈರೆಕ್ಷನ್ ರೈತರಿಗೆ ಗೊತ್ತು ಮಾಡ್ಕೊಂಡು ಅವು ಗಿಡ ಇಡ್ಬೇಕು ಸರ್ ಅಷ್ಟೇ. ಓಕೆ. ಅವು 2 ನಮೂನೆ ಇಟ್ಟೀನ್ರಿ ನಾನು ತೋರ್ಸೋ ಸಲಕ್ರಿ. ಬರ್ರಿ ಸರ್. ಇದು ಕತ್ರಿಕಂದ್ರಿ. ಇದು ನೋಡ್ರಿ ಸರ್. ಇಲ್ಲಿ ಮನಿ ಸಲಕ್ ಹಾಕೊಂಡಿನಿ ಸರ್ ನಾ. ಓಕೆ. 20 ಇಯರ್ಸ್ ಆಯ್ತು ಸರ್. ಇದು ಮನಿ ಸಲಕ್ ಹಾಕೊಂಡಿನ್ರಿ. ಅದು ಮರಿಕಂದದ ರೀ. ಓಕೆ. ಅದು ತೆಗಿಬೇಕ್ರಿ, ಇದು ಇಡ್ಬೇಕ್ರಿ. ಇದು ಗಿಡ ಆಗ್ತದ್ರಿ ಅದು ರಪ್ಲೆ ರೀ. ಅಲ್ಲಿ ಹೆಂಗ್ ಬಂದಾವ್ ನೋಡ್ರಿ ಸರ್. ಬಂದವಲ್ಲ ಸರ್. ಹಾಂ ಸರ್. ಇದು ಮಗಲಂದ್ರಿ, ಅದು ಕತ್ರಿ ಟೈಪ್ ಅದ ನೋಡ್ರಿ. ಅಲ್ಲಿ ಹಿಂದದ ನೋಡ್ರಿ ಸರ್. ಈ ಡಿಫ್ರೆನ್ಸ್ ಹೆಂಗ್ ಗೊತ್ತಾಗ್ಬೇಕು ಸರ್? ಸರ್ ಅವು ಎಲಿಗಳು ಹಿಂಗ್ ಕತ್ರಿ ಟೈಪ್ ಬರ್ತಾವ್ರಿ. ಓಕೆ. ಸಣ್ಣಗಿದ್ದಾಗೆ ರೀ. ಓಕೆ. ಅವು ಮರಿಕಂದಿನ ಗುಂಡು ಬರ್ತಾವ ಸರ್. ಗುಂಡು ಬರ್ತಾವ ಸರ್. ಹಾ ರೀ, ಅದ್ರ ಮೇಲೆ ಗೊತ್ತಾಗ್ತದೆ ಸರ್. ಸರ್ ಇಲ್ಲೇ ನೋಡ್ರಿ ಸರ್, ಫೋಟೋ ಹೊಡ್ರಿ ನೀವು. ಅದು ಮರಿಕಂದದ ರೀ. ಇದು ರೀ, ಅದು ಕತ್ರಿ ಕಂದದ ರೀ. ಅದು ಗಿಡ ಆಗ್ತದ, ಇದು ಆಗಲ್ರಿ. ಇದು ರೌಂಡ್ ಬಂದದ. ಹಾ, ರೌಂಡ್ ಬಂದದ್ರಿ. ಇದು ಆಗಲ್ಲ ನೋಡ್ರಿ. ಅದು ಆಗ್ತದೆ ಸರ್. ಅದು ಆಗ್ತದ ಸರ್. ಓಕೆ. ಅದ್ರ ಮೇಲೆ ಅಬ್ಸರ್ವೇಷನ್ ಮಾಡೋದು ಸರ್ ಅದು. ಇಲ್ಲಿ ಎಲ್ಲ ಈಗ 20 ವರ್ಷ ಐತಲ್ಲ ಸರ್. ಇಲ್ಲೇ ಕಸ ಇದ್ರದ್ದೆಲ್ಲ ವೇಸ್ಟೇಜ್. ಇದು ಕಡ್ಡಿ. ಪೊಟ್ಯಾಸಿಯಂ ಭಾಳ ಇರ್ತದೆ ಸರ್ ಇದ್ರಾಗ. ಇವೆಲ್ಲ ರೈತರು ಏನ್ ಮಾಡ್ತಾರ್ರಿ, ಇವೆಲ್ಲ ತೆಗೆದು ಗಟ್ಟಿಗೆ ಹಾಕಿ ಸುಡ್ತಾರ ಸರ್. ಹೌದು ಸರ್. ಮೇನ್ ಇದ್ರದ್ದು ಇದಕ್ಕೆ ಬಿಟ್ರೆ ಈ ನಮ್ನ ಹಲ್ದಿ ಬರ್ತದೆ ಸರ್ ಗಿಡ ರೀ. ಇಲ್ಲಿ ನಾವು ಕಟ್ ಮಾಡ್ತೇವ್ರಿ. ಇದ್ರ ರಸ ಇಳಿದ ಬಳಕ ಇದು ತೆಗೆದು ಇಲ್ಲೇ ಉಳಿಸ್ತೇವೆ ಸರ್. ಇದು ಮತ್ತೆ ಇಲ್ಲೇ ಇದು ಆಗ್ತದೆ ಸರ್. ಇಲ್ಲೇ ಗೊಬ್ಬರ ಆಗ್ತದೆ ಸರ್. ಇಲ್ಲೇ ಗೊಬ್ಬರ ಆಗ್ತದೆ ಸರ್. ಇದ್ರದಿಂದ ಮತ್ತೊಂದು ಗಿಡ ಉತ್ಪಾದನೆ ಆಗ್ತದೆ. ಅದಕ್ಕಿಂತ ದೊಡ್ಡದು ಬರ್ತದೆ ಸರ್. ಎಕ್ಸಾಕ್ಟ್ಲಿ. ಹಂಗಾಗಿ ನಾವು ಏನಮ್ಮ ಜರ ಹೆಂಡಿ ರಾಡಿ ಅದು ಹಾಕೊಂಡ್ ಬಿಟ್ಟೇವ್ ಅಂದ್ರೆ ಇಲ್ಲೇ ಎರೆಹುಳ ಕ್ರಿಯೇಟ್ ಆಗ್ತಾವ ಸರ್. ಈ ತರ ಹಲ್ದಿ ಬರ್ತಾವ ನೋಡ್ರಿ ಸರ್. ಫುಲ್ ಕಂಪ್ಲೀಟ್ಲಿ ಆರ್ಗಾನಿಕ್. ಹಾ, ಆರ್ಗ್ಯಾನಿಕ್ ಇರುತ್ತೆ ಸರ್. ಬರ್ರಿ ಸರ್. ನಳದ ಮೇಲೆ ನೀರು ಹೋಲ್ಗತ್ತಾವ ಸರ್. ಹೌದು ಸರ್. ಇದು ಸುಮಾರು ನಾ ಮಾಡಿ 96ದಾಗ ಮಾಡೀನಿ ಸರ್. ತೋಟಗಾರಿಕೆ ಬೆಳೆಗಳಿಗೆ ನಳ ನೀರಾವರಿ ರೀ. ಈಗ ಹನಿ ನೀರಾವರಿ ನಳ ನೀರಾವರಿದಾಗ ಡಿಫ್ರೆಂಟ್ ಏನದ ಅಂದ್ರೆ ಸರ್, ಹನಿ ನೀರಾವರಿದಾಗ ಬ್ಲಾಕೇಜ್ ಆಗ್ತಾವ ಸರ್. ನಮ್ಮ ಭಾಗದಾಗ ನೀರಿನಾಗ ಲವಣಾಂಶ ಹೆಚ್ಚಿಗೆ ಅವ ರೀ. ಹೌದು. ಆ ತೋಟಗಾರಿಕೆ ಬೆಳೆಗಳಿಗೆ ಸಬ್ಸ್ಟೆಂಟ್ ನೀರ್ನು ಆಗಲ್ರಿ. ಅದ್ರ ಸಲಕ್ಕೆ ಈ ನಳ ನೀರಾವರಿ ಇನೋವೇಷನ್ ಮಾಡಿದ್ ಸರ್. ಫಸ್ಟ್ ನಂದು ಇನೋವೇಷನ್ ಅಂದ್ರೆ ನಳ ನೀರಾವರಿ ಸರ್. ಹಾ ರೀ. ಈಗ ಅವಾಗಿನಿಂದ ಇವಾಗಿಂತನ ಅದೇ ಸಿಸ್ಟಮ್ ಮೇಲೆ ನೀರು ಹೋಗ್ತಾವ್ರಿ. ಪ್ರತಿ ಒಂದ್ ಗಿಡಕ್ಕೆ ನೋಡ್ರಿ ನೀವು ನಳ ನೀರಾವರಿನೇ ಅದ ಸರ್. ಕಂಪ್ಲೀಟ್ ರೀ. ಅಲ್ಲಿ ಆನ್ ಆಫ್ ಶಿಫ್ಟ್. ಹಾ ರೀ ಸರ್. ನಾವು ಗಿಡಗಳಿಗೆ ಏಟ್ ಬೇಕು ಅಷ್ಟು ಹೆಚ್ಚ ಕಮ್ಮಿ ಮಾಡ್ಬೋದ್ರಿ. ಅದಕ್ಕೆ ನಾವು ಆಟೋಮೆಟಿಕ್ ಸರ್. ಇಲ್ಲಿ ಅದಾರ ಸರ್. ಈ ಗಿಡ ಸಣ್ಣದಿತ್ತಂದ್ರೆ ಇದು ಕಮ್ಮಿ ಮಾಡ್ಬೋದು ಸರ್ ನೀರು. ಹಿಂಗ್ ಬಂದ್ ಮಾಡ್ಬೋದ್ರಿ. ಮತ್ತೆ ಇಲ್ಲಿ ಏನ್ರಿ ಕಸ ಅದು ಕಟ್ಕೋತು ನಮ್ ಜೀವಾಮೃತ ಅದೆಲ್ಲ ಡೈರೆಕ್ಟ್ ಬಿಡ್ಲಿಕ್ಕೆ ಇದ್ರದಿಂದ ಅನುಕೂಲ ಆಗ್ತದೆ ಸರ್. ಹಿಂಗ್ ಓಪನ್ ಏನಿದ್ರು ಓಪನ್ ಕ್ಲಿಯರ್ ಆಗ್ತದೆ ಸರ್. ಓಕೆ. ಮತ್ತೆ ಬೇಕಾದಾಗ ಹಿಂದ್ಗಡೆ ನಳ ಹಾಕೊಂಬದ್ ಸರ್. ಅಂದ್ರೆ ಇದ್ರಾಗ ಫಿಲ್ಟರ್ ಆಗತ್ತೆ ಇಲ್ರಿ ಸರ್. ಓಕೆ. ಗಿಡಗಳಿಗೆ ಎಷ್ಟು ಬೇಕು ಅಷ್ಟು ಸಬ್ಸ್ಟೆಂಟ್ ನೀರು ಸಿಗ್ತದೆ ಸರ್. ಓಕೆ. ಹಿಂಗೆ ಮತ್ತೆ ನಳ ತಿರ್ಬೋದ್ರಿ ಸರ್. ಇಲ್ಲಿ ಗಿಡ ಇಲ್ಲಾಂದ್ರೆ ಈ ನಳ ಬಂದ್ ಮಾಡ್ಬೋದು ರೀ. ಅದ್ರದ್ದು ನೀರು ಸೇವ್ ಆಗ್ತದೆ ಸರ್. ಈಗ ಸರ್ ನಮ್ಗೆ ಏಟ್ ಬೇಕು ಅಟ್ಟೆ ಇಡೋದ್ರಿ ಸರ್. ಇದನ್ನು ಆಟೋಮೆಟಿಕ್ ಆನ್ ಆಫ್ ರೀ. ಅಲ್ಲಿ ನಾವು ತೋರ್ಸಿನಲ್ಲ ಸರ್ ಟೈಮರ್ ರೀ. ಅದ್ರ ಮೇಲೆ ನೀರು ಹೋಗ್ತದೆ 1 ಗಂಟೆ ಅರ್ಧ ಗಂಟೆ. ನಾವು ಎಷ್ಟು ಬಿಟ್ಟೇವೆ ಅಷ್ಟೇ ಆನ್ ಆಗ್ತದೆ ಸರ್. ಈಗ 96ದಾಗ ಮಾಡಿದ್ದ ಸರ್ ಇದು. ಓಕೆ. ಈಗ 96ದಾಗ ನಿಮಗೆ ನಾವು ಹರ್ಸೂರ್ KGB ಬ್ಯಾಂಕ್ನಾಗ ನಾವು ಲೋನ್ ತೊಗೊಂಡಿದ್ದದ ಸರ್. ಇದು ಅವಾಗ ಲೋನ್ ತೊಗೊಂಡು ಮಾಡಿದ್ದೇವೆ ಸರ್. ಓಕೆ. ಸರ್ ಇದು 3 ಎಕರೆ ಪೂರ ಇದೆ ಅದ ರೀ. ಇದೇ ಸಿಸ್ಟಮ್ ಅದ ರೀ. 3 ಎಕರೆ ಎಷ್ಟು ಖರ್ಚು ಬಂತು ಸರ್ ಆ ಟೈಮ್ನಾಗ? ಸರ್ ಅವಾಗ ಒಂದ್ ಗಿಡಕ್ಕೆ 100 ರೂಪಾಯಿ ಬಂದದ ಸರ್. 100 ರೂಪಾಯಿ ರೀ. ಈಗ 300 ರೂಪಾಯಿದಿಂದ 400 ರೂಪಾಯಿ ಬರ್ತದೆ ಸರ್. ಈಗೆಲ್ಲ ಮಾರ್ಕೆಟ್ ರೇಟ್ ಎಲ್ಲ ಹೆಚ್ಚಿಗೆ ಆಗ್ಯದಲ್ರಿ. ಇದ್ರಾಗೆಲ್ಲ ಈಗೆಲ್ಲ ದಿನಸಿನ ಹಣ್ಣು ಬೆಳಿಬೋದ್ರಿ. ಎಲ್ಲ ತೋಟಗಾರಿಕೆ ಬೆಳಿಗೋಳ್ರಿ. ಪಪ್ಪಾಯಿಗೆ ನೀರು ಹೆಚ್ಚಿಗೆ ಬೇಕಾದ್ರಿ, ಹೆಚ್ಚಿಗೆ ಇಡ್ಬೋದ್ರಿ ನಳದ ಮುಖಾಂತರ. ರೈಟ್ ಸರ್. ಇದು ಚಿಕ್ಕ ಜರ ಜಾಸ್ತಿ ಬೇಕಾದ್ರಿ, ಇದಕ್ಕೆ ಎಟ್ ಬೇಕಾಟ ಕೊಡ್ಬೋದ್ರಿ ಸರ್. ಡ್ರಿಪ್ನಾಗ ಹಂಗಾಗಲ್ಲ ಸರ್. ಇಕ್ವಲ್ ನೀರು ಹೋಗ್ತದ್ರಿ. ಇಲ್ಲಿ ಚಾಲೋ ಅದ ನೋಡ್ರಿ ಸರ್. ಸರ್ ಇದು ಯಾಲಕ್ಕಿ ಬಾಳೆ ಹಾಕೀನಿ ಸರ್. ಓಕೆ. ಸಣ್ಣವ್ರಿ? ಹಾಂ ಸಣ್ಣವ್ರಿ. ಈ ಬೆಂಗಳೂರು ಸೈಡ್ ಸಿಗ್ತಾವಲ್ರಿ ಅವು ನೋಡ್ರಿ ಏಟ್ ಹೆಲ್ದಿ ಬಂದಾವ ಸರ್. ಓಕೆ. ಒಟ್ಟು ಏನದಲ್ಲ ಸರ್, ಭೂಮಿ ಆ ಥರ ಕ್ರಿಯೇಟ್ ಮಾಡಿದೆ ಅಂದ್ರಿ ಈ ಸಾವಯವದೊಟ್ಟು ಎವರೇಜ್ ಮತ್ತೊಂದ್ರದಾಗ ಯಾವ್ದ್ರದಾಗೂ ಬರಲ್ಲ ಸರ್. ಅಂದ್ರೆ ಸ್ವಲ್ಪ ಕಾಯ್ಬೇಕ್ರಿ, ತಾಳ್ಮೆದಿಂದ ಹಾಕೊಂಡು ಮಾಡ್ಕೋಬೇಕ್ರಿ. ಈಗಿಂದೀಗೆ ನಮ್ಮ ರೈತರಿಗೆ ಏನದ ರೀ, ಈಗಿಂದೀಗೆ ಅದು ಗಜಿ ನಿಂಬಿಕಾಯಿ ಸರ್. ಸರ್ ಅದು ಕರ್ಣಿಕಾಯಿ ಅದ ರೀ ಸರ್. ಇದು
ಕಣ್ಣಿಕಾಯಿ ಅಂದ್ರೆ ಉಪ್ಪಿನಕಾಯಿ ಖಾರ ಮಾಡ್ತಾರೆ ಸರ್, ಇದು ಭಾರಿ ನಂಬರ್ 1 ರೀ. ಉಪ್ಪಿನಕಾಯಿ ಖಾರದ ಸಲಕ್ಕೆ ತೋತಾರೆ ಸರ್ ಇದು. ಇದೆಲ್ಲ ಕಾಯಿ ಕುದಿಸಿ ಖಾರ ಮಾಡ್ತಾರೆ ಸರ್ ಇದು. ಓಕೆ ಓಕೆ. ಈಗ ಹಣ್ಣಾಗಿ ಅಂದ್ರೆ ಕೊಡ್ತಿದ್ದೆ ಸರ್ ನಿಮಗೆ. ಈಗ ಎಲ್ಲ ಥರದವ ನೋಡ್ರಿ ಸರ್, ಇವು ಹಣ್ಣಿಗೆ ಬರ್ತವೆ ನೋಡಿ ಸರ್. ಇದು ಎಲ್ಲ ವೆರೈಟಿ ನಿಂಬೆ ಇಟ್ಟಿನಿ ಸರ್. ಇದು ಥೈವಾನ್ ವೆರೈಟಿ ಇದಾರೆ ಸರ್, ಸೀಡ್ಲೆಸ್ ನಿಂಬೆ ಇದಾರೆ. ಇದ್ರದ್ದು ತೋರಿಸ್ತೀನಿ ಸರ್ ಕಾಯಿ ನಿಮಗೆ. ಇದು ಮಾರ್ಕೆಟ್ ಆಗಲ್ರಿ ಸರ್ ಜಾಸ್ತಿ. ಇದು ಕಾಗಜಿ ನಿಂಬೆ ರೀ ಸರ್. ಇದು ಇದ್ರದ್ದು ತ್ವಾಟಿ ಎಲ್ಲ ತಿಳಿದು ಇರ್ತದೆ ಸರ್. ಇದು ತ್ವಾಟಿ ತೆಳಗಿರ್ತದೆ ಸರ್. ಇದು ಓಕೆ. ಇದು ಎಕ್ದಮ್ ಪೇಪರ್ ಇದ್ದಂಗೆ ಇರ್ತದೆ ರೀ. ಇದೇ ಮಾರ್ಕೆಟ್ ಆಗ್ತದೆ ಸರ್. ಓಕೆ. ಈಗ ನೋಡ್ರಿ ಸರ್, ನನ್ನ ಗಿಡದಾಗ ಈಗ ಮಾರ್ಕೆಟ್ ಹೋಗಿ ಕಾಯಿ ನೋವರಿ, ಕಗ್ಗವರಿ, ಮಿಡಿಯವರಿ, ಹೂವರಿ ಎಲ್ಲ ರೆಗ್ಯುಲರ್ 12 ತಿಂಗಳು ಕಾಯಿ ಸಿಗ್ತದೆ ಸರ್. ಇದು ಸರ್ ಇದು ಕೆಂಪು ಬಾಳೆ ಅದ ಸರ್. ಇದು ಅಂದ್ರೆ 3 ಅದಾವ ಸರ್. ಹಾಂ ಸರ್, G9 ತೋರಿ, ಅದು ಏಲಕ್ಕಿ ಬಾಳೆ ರೀ, ಇದು ಕೆಂಪು ಬಾಳೆ ಸರ್. ಇನ್ನೊಂದು ಏನು ಮಾಡ್ತೀರಿ, ಈಗ ಮಲೆನಾಡು ಕಡೆನೇ ಟೆಂಗ್ ಭಾರಿ ಆತಾವಪ್ಪ, ನಮ್ಮ ಭೂಮಿಗೆ ಆಗಲ್ಲ ಅಂತಾರೆ ಸರ್. ಇಲ್ಲಿ ಟೆಂಗ್ನಾಗ ಏನು ನಾವು ನೋಡ್ಕೋಬೇಕಂದ್ರಿ ಸರ್, ಟೆಂಗ್ ಬೆಳಿಬೇಕಾದ್ರಿ ರೈತರು ಏನು ಮಾಡಲ್ಗತ್ತಾರ ಸರ್, ನೀರ ಒಮ್ಮೆ ಕಟ್ತಾರ್ರಿ, ಒಮ್ಮೆ ಒಂದು 10 ಬ್ಯಾರಲ್ ನೀರು ಕೊಡ್ತಾರ್ರಿ. ಹೌದು ಸರ್. ಒಂದು ವಾರ ನೀರು ಬಿಡಲ್ರಿ. ಎಕ್ಸಾಕ್ಟ್ಲಿ. ಹೌದು. ನಾವು ಏಟ್ ಉಣ್ತೇವೆ ಸರ್, ನಾವು 3 ಟೈಮ್ ಯಾಕೆ ಊಟ ಮಾಡ್ತೇವೆ ಸರ್? ಹೌದು, ಕರೆಕ್ಟ್. 3 ಟೈಮಿಂದ ಒಮ್ಮೆ ಉಂಡು ಬರ್ಬೋದಲ್ಲ ಮನ್ಯಾಗ ರೀ. ಆ ಡೈಜೆಷನ್ ಆಗಲ್ರಿ. ಬೆಳಿಗಳಿಗೂ ಹಂಗೆ ರೀ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರ ಕೊಟ್ಕೋತ ಬಂದಾಗ ಅಲ್ಲಿ ನೋಡ್ರಿ ಸರ್ ತೆಂಗಿನಕಾಯಿ ರೀ. ನಾವೇನು ಮಾಡಿಲ್ರಿ ಅಲ್ಲಿ. ಅಲ್ಲೇನು ಮಡಿಕಟ್ಟು ನೀರು ನಿಂದ್ರಿಸಿಲ್ಲ, ಏನೂ ಇಲ್ರಿ. ಆ ಥರ ಟೆಂಗ್ ನೀವು ಎಲ್ಲಿ ಸಿಗಲ್ರಿ ನಮ್ಮ ಭಾಗದಾಗ. ಎಷ್ಟು ಟೆಂಗ್ ಗಿಡ ಹಚ್ಚಾರ್ರಿ. ಹೌದು ಸರ್. ಹೌದು. ಮೇನ್ ಅದಕ್ಕೆ ಫೋಕಸ್ ಏನ್ರಿ, ನೀವು 100 ಲೀಟರ್ ನೀರು ಕೊಡ್ತೀರಿ, 100 ಲೀಟ್ರೇ ಕೊಡ್ರಿ. ಸ್ವಲ್ಪ 200 ಲೀಟರ್ ಕೊಡ್ರಿ, 200 ಕೊಡ್ರಿ. ಒಮ್ಮೆ 10 ಬ್ಯಾರಲ್ ಕೊಟ್ಟು ಒಮ್ಮೆ ಒಂದು ವಾರ ಬಂದ್ ಮಾಡಬೇಡ್ರಿ ಅಂತೀನಿ ಸರ್. ಅಷ್ಟೇ. ಓಕೆ. ಹಾಗಾಗಿ ಇಳುವರಿ ಬರಲ್ರಿ ಅದು. ಅದು ನೀರು ಜಾಸ್ತಿ ಕೊಟ್ಟಾಗ ಏನಾಗ್ತದ್ರಿ, ಬೆಳೆಗೆ ಒಮ್ಮೆ ಹಿಂಗೆ ಹಿಗ್ತದ ಸರ್. ಅಂದ್ರೆ ಎಲ್ಲ ಪೋಷಕಾಂಶ ಒಮ್ಮೆ ಕೊಡ್ತದ್ರಿ. ಹೌದು ಸರ್. ಅದು ನೀರು ಬಂದ್ ಮಾಡಿದಾಗ್ರಿ ಕುಗ್ತದ್ರಿ. ಅವಾಗ ಏನಾಗ್ತದ್ರಿ, ಸಣ್ಣ ಮಿಡಿಗಳಿಗೆ ಅದು ತಾಳ್ಕೊಳಕ್ ಆಗಲ್ರಿ, ಉದುರಿ ಬಿಡ್ತಾವ್ರಿ. ರೈಟ್ ಸರ್. ರೈಟ್. ಈಗ ಬ್ಯಾಲೆನ್ಸ್ ಕೊಟ್ಟಾಗ ಅದು ಒಂದೇ ಇಕ್ವಲ್ ಕಾಯಿ ಹಿಡಿತದೆ ಸರ್. ಬರ್ರಿ ಸರ್. ಸರ್ ಇಲ್ಲಿ ನೋಡ್ರಿ ಸರ್, ಇವೆಲ್ಲ 18 by 18 ಸೈಜ್ ಅವ ರೀ. ಲಿಮನ್ ಯಾವ ಸರ್ ಇದು, ಯಾವ ವೆರೈಟಿ ಇದೆ ಸರ್? ಕಾಗಜಿ ನಿಂಬೆ ಅಂತಾರೆ ಸರ್. ಇದೇ ಮಾರ್ಕೆಟ್ ಹೆಚ್ಚಿಗೆ ಆಗ್ತದೆ ಸರ್ ಇದು. ಓಕೆ. ಇದು ಎಷ್ಟು ವರ್ಷ ಸರ್ ಇದು ಬೆಳೆ? ಸರ್ ಸುಮಾರು 30 ವರ್ಷದ ಅದ ಸರ್. 30 ವರ್ಷದ ರೀ? 30 ವರ್ಷದ ಅದ ಸರ್. ಆಕ್ಚುಲಿ 20-22 ವರ್ಷ ತನಕ ಒಳ್ಳೆ ಇಳುವರಿ ಬರ್ತದೆ ಸರ್. ಈಗ ಮುಂದೆ ಅವು ಏನು ಗಿಡ ಹೋಗ್ತಾವಲ್ಲ ಸರ್, ಅವು ಗಿಡ ಹೋದಂಗ ನಾವು ಹೊಸ ಗಿಡಗಳು ಹಾಕೋತ್ ಬರ್ತಾ ಇರ್ತೇವೆ ಸರ್. ಹಂಗಾಗಿ ರೀಸೈಕಲ್ ಮಾಡಲ್ಗತ್ತೇನ್ರಿ. ಒಮ್ಮೆ ತೆಗೆದ್ರೆ ಪ್ಲಾಟ್ ಒಮ್ಮೆ ಹಾಳಾಗ್ತದ ಅಂತ ಹೇಳ್ರಿ. ಇದು ಸ್ಪೇಸಿಂಗ್ ಎಷ್ಟು ಅದ ಸರ್? ಇದು ಫೇಸಿಂಗ್ 18 by 18 ಅದ ಸರ್. 18 by 18. ಓಕೆ. ಈ ಥರ 18 by 18. ಸರ್ ಇದಕ್ಕೆ ಪ್ಲಾಂಟೇಶನ್ ಮಾಡೋ ಟೈಮ್ ಏನಾರ ಗೊಬ್ಬರ ಏನು ರೆಗ್ಯುಲರ್? ಸರ್ ಇದು ಮಡ್ಡಿ ಜಮೀನು ಅಂತೇಳಿ ಒಂದು 3 ಫೀಟ್ ಅಗ್ರಿಕೇಶನ್ ರೀ. ನಾವು ಈಗ ಕೆರಿದಾಗ ಸಿಗಂತ ಮಣ್ಣು ರೀ, ಕೆಂಪು ಮಣ್ಣು ಈ ಥರ ಹಾಕೊಂಡು ಇದು ಮಾಡಿ ಪ್ಲಾಂಟೇಶನ್ ಮಾಡಿದವು ಸರ್. ಓಕೆ. ಅವು ರೂಟ್ಗಳೆಲ್ಲ ಚೆನ್ನಾಗಿ ಇದು ಮಾಡ್ಲಿ ಅಂತ ಹೇಳ್ರಿ. ಆಮೇಲೆ ಇದು ಚೆನ್ನಾಗಿ ಇಳುವರಿ ಬರ್ಬೇಕಂತ ರೆಗ್ಯುಲರ್ ಏನೋ ರೆಗ್ಯುಲೈಸರ್ ನಾವು ಫರ್ಟಿಲೈಸರ್ ಯಾವುದೂ ರಾಸಾಯನಿಕ ಬಳಸಲ್ಲ ಸರ್. ನಮ್ದು ಎರೆಹುಳ ಗೊಬ್ಬರ ರೀ ಸರ್. ಆ ನಳದ ನೀರು ಎಲ್ಲಿ ಬೀಳ್ತದೆ ಅಲ್ಲಿ ಎರೆಹುಳ ಗೊಬ್ಬರ ಹಾಕ್ತೇನೆ ರೀ. ಈಗ ಮತ್ತೆ ಇನ್ನೊಂದು ಏನದ ಅಂದ್ರೆ ತಿಪ್ಪಿ ಖಾತ, ಇವು ಕುರಿ ಗೊಬ್ಬರ ಅವು ಹಾಕೋತೀನಿ ಸರ್. ಓಕೆ. ಒಟ್ಟು ರಾಸಾಯನಿಕ ಬಳಸಲ್ರಿ. ಇವ್ ರಾಸಾಯನಿಕ ಜಾಸ್ತಿ ಬಳಸಿದ್ರೆ ಗಿಡ ಜಲ್ದಿ ಹಾಳಾತಾವ್ರಿ. ಇಳುವರಿ ಹೆಚ್ಚಿಗೆ ಕೊಡ್ತಾವ್ರಿ, ಆದ್ರೆ ಗಿಡ ಹಾಳಾತಾವ್ ಸರ್. ಇಷ್ಟು ವರ್ಷ ಬರಲ್ರಿ. ಹಂಗಾಗಿ ಇದು ಮಾಡಲ್ ಸರ್. ಈ ತರ ನೋಡಲ್ರಿ. ಮತ್ ಇನ್ನೊಂದ್ ಏನದ ಸರ್, ನಮ್ಮ ಹೊಲದಾಗ ನೋಡ್ತಾ ಇದ್ದೀರಿ ನೀವು, ಈ ಮುಳ್ಳಿಗೆ ಸಮೇತ ನಾವು ಗೊಬ್ಬರ ಮಾಡ್ತೇವೆ ಸರ್. ಇಲ್ಲಿ ಇಲ್ಲಿ ನೋಡ್ರಿ ಸರ್, ಇದು ಗಿಡದು ವೇಸ್ಟೇಜ್ ರೀ. ಇದು ಏನ್ ಮಾಡ್ತಾರ್ರಿ, ಎಲ್ಲ ಸುಡ್ತಾರ್ರಿ. ಇದೇ ರೈತರು ಏನು ಕಲಿಬೇಕಾಗಿಲ್ಲ ಸರ್. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಅಂದ್ರಿ ಕಡ್ಡೆ ಬಿ ತೊಗೊಂಡು ಒಯ್ದು ಸುಡ್ತಾರಲ್ರಿ, ಅದು ಒಂದ್ ಬಿಟ್ರೆ ಸಾವಯವ ಕೃಷಿನೇ ಆತದ ಸರ್. ಆ ಕಡೆ ನೋಡ್ರಿ ಸರ್, ನಮ್ಮಲ್ಲಿ ಆ ಕಟ್ಟಿಗೆ ಎಲ್ಲ ಕೊಳತಿದ್ ಅಲ್ಲೇ ಕೊಳತ್ ಅಲ್ಲೇ ಗೊಬ್ಬರ ಆಗ್ತದ್ರಿ ಸರ್. ಪ್ರಕೃತಿದಾಗ ಏನದ ರೀ, ಒಂದ್ ಗಿಡ ಹುಡ್ತಂದ್ರ ಅದ್ರ ಆಹಾರ ಅದ್ರ ಸರಿನೇ ಕೊಟ್ಟನ್ರಿ. ಎಕ್ಸಾಕ್ಟ್ಲಿ ಸರ್. ಅದಕ್ಕೆ ಬಿಡಲಾಗಿದ್ದೇವೆ ನಾವು ಅಟ್ಟೆ ರೀ. ಹೌದು. ಈಗ ಗಿಡಗಳು ಅವರಿ, ಒಂದು ವರ್ಷಕ್ಕೊಮ್ಮೆ ಎಲಿ ಯಾಕೆ ಉದುರಿಸ್ತಾವ ಸರ್. ಅವು ಅಲ್ಲಿ ಕಳ್ಕೊಂಡಿದ್ ಪೋಷಕಾಂಶ ಮತ್ತೆ ಸಿಗಲ್ರಿ. ಅವೆಲ್ಲ ಬಳದು ಸುಡ್ತೇವ್ರಿ ನಾವು. ಹೊರಗಿನ ಬ್ಯಾಗ್ನ ತಂದು ಹಾಕ್ತೇವ್ರಿ. ನಾವು ಖಾಲಿ ಕಿಸೆ ಖಾಲಿ ಮಾಡ್ಕೋತೇವೆ ಸರ್, ಅಷ್ಟೇ ರೀ. ಅಷ್ಟೇ ಅಷ್ಟೇ ಅಷ್ಟೇ. ಬರ್ರಿ ಸರ್. ಈಗ ನನ್ನ ತೋಟದಾಗ ನೋಡ್ರಿ ಸರ್, ಹೊಲ ತುಂಬ ತಿಪ್ಪಿನೇ ಅದ ರೀ. ಕಾಣತ್ತ ಸರ್. ಹೌದು. ನೀವು ಎಲ್ಲಿನೂ ನೋಡ್ರಿ, ನಾವು ಹೊಲದಾಗೆ ತಿಪ್ಪಿರಿ. ಇದು ನೋಡ್ರಿ ಸರ್, ಅದು ನೋಡ್ರಿ, ಯಾವುದು ಸುಡಲ್ರಿ. ಈಗ ರೀ ಸರ್, ಇಲ್ಲಿ ಒಂದು ತೆಂಗಿನ ಮರ ಹೋಯ್ತ್ರಿ. ತೆಂಗಿನ ಮರ ಹೋದ ಬಳಕ ಅದು ಪೂರಾ ಇಲ್ಲೇ ಕೊಳಸಿನ್ರಿ. ಈಗ ಮತ್ತೊಂದು ಹಚ್ಚಿನಿ, ಇದು ಎಷ್ಟು ಸ್ಪೀಡ್ ಬಂದ ನೋಡ್ರಿ ಸರ್. ಇಲ್ಲದ ನೋಡ್ರಿ ಸರ್, ಇಲ್ಲೇ ಗೊಬ್ಬರ ಪೂರ. ಇದ್ರದ್ದು ಏನು ಭೂಮಿ ಅಂದ್ ತೊಗೊಂಡದಲ್ರಿ, ಇದು ನಾವು ಹೊರಗೆ ಹೋಯ್ತು ಸುಟ್ಟೇವಂದ್ರೆ ಇಷ್ಟು ಗೊಬ್ಬರ ನಾವು ಎಲ್ಲಿ ತರ್ಲಿಕ್ಕೆ ಆಗ್ತದೆ ಸರ್ ಅದಕ್ಕೆ ಕೊಡ್ಲಿಕ್ಕೆ. ಹೌದು. ಅದೇ ಇಲ್ಲೇ ಬಿಟ್ರೆ ಇದೇ ನಮ್ಮ ಹೊಲದಾಗೆ ಗೊಬ್ಬರ ಸಿಗ್ತದ್ರಿ. ಅದೇ ಅದ್ರದ್ದು ಅದಕ್ಕೆ ಬಿಟ್ರೆ ಸಾಕು ಸರ್. ನಾವು ಅಷ್ಟೇ ಇದು ಒಂದೇ ಕಲಿಬೇಕ್ರಿ ನಾವು. ಹೌದು. ಇಲ್ಲಿ ನೋಡ್ರಿ ಸರ್, ಇವೆಲ್ಲ ತೆಂಗಿನ ಗರಿಗಳೆಲ್ಲ ಸುಡ್ತಾರ್ರಿ ಎಲ್ಲ ಕಡೆ ತೆಗಿತಾರನ. ಇಲ್ಲಿ ಎಷ್ಟು ತಿಪ್ಪಿ ಅವ್ರಿ ನೋಡ್ರಿ ಸರ್. ಇವು
ಇಲ್ಲೇ ಕಂಟಿನ್ಯೂ. ಹೊಲ ತುಂಬ ಇದು ಒಂದೇ ಅಲ್ರಿ ಪೂರಾ ನಾನು ಹೊಲ ತಿರುಗಾಡ್ರಿ ಸರ್ ಹೊಸ ಹಂಗೆ ಸಿಗ್ತಾವ್ರಿ ನಾನು. ಸರ್ ಇದು ಬುರ್ಡಾನ ತಳಿ ತೊಗರಿ ಅದ ರೀ ಸರ್. ಬುಲ್ಡಾನ? ಹಾಂ ಬುರ್ಡಾನ ರೀ. ಇದು ಎಕರೆಕ್ಕೆ 15ರಿಂದ 20 ಕ್ವಿಂಟಲ್ ತನಕ ಇಳುವರಿ ಬರ್ತದೆ ಸರ್. ಈ ತೊಗರಿ 4 ವರ್ಷ ಬರ್ತದೆ ಅಂತೇಳಿ ಹೇಳಿದ್ರಿ ಸರ್ ನಮಗೆ. ಒಂದ್ಸತಿ ಹಾಕಿದ್ಮೇಲೆ ಈಗ ಹಾಂ ರೀ ಸರ್ ಒಂದ್ಸಲ ಹಾಕಿದ ಬಳಕ ಈಗ ಎರಡನೇದು ಇದು ಅದಾರ ಸರ್, ಕಾಯಿ ಕಚ್ಚದ್ರಿ ಸರ್. ಈಗ ಎರಡನೇದು 1 2 3 4 5 5 ಕಾಯಿ ಅದಾರ ಸರ್. ಹಾಂ ರೀ ಈಗ ಎರಡನೇ ಬೆಳೆ ಹೊಂಟದ ಸರ್. ಇದು ಸುಮ್ ನೋಡಮ್ ಅಂತೇಳಿ ಹಾಕಿನ್ ಸರ್. ಇದು ಇಲ್ಲಿ ಒಳಗೆ ಒಂದ್ 2-3 ಗಿಡ ಅವರಿ. ಇಲ್ಲ ಅಲ್ಲಿ ಒಳಗೆ ಅವರಿ ಸರ್, ಇನ್ನೊಂದ್ 2-3 ಗಿಡ ಅವರಿ. ಒಂದ್ ಗಿಡಕ್ಕೆ 4ರಿಂದ 5 kg ಕಾಯಿ ಬಂದದ್ರಿ ಒಂದ್ ಗಿಡದೇ ತೆಗದ್ರಿ. ಇವೆಲ್ಲ ಮನಿಗೆಲ್ಲ ನಾವು ಈಗ ಕುದಿಸಿ ತಿನ್ನಸಲಕ್ಕ ಮತ್ತು ಬ್ಯಾಳಿ ಅದು ಮಾಡಕ್ಕೆ ಯೂಸ್ ಮಾಡಿದವ್ರಿ. ನೋಡಮ್ ಅಂತ ಹಾಕಿನ್ ಸರ್. ಬುಲ್ಡಾನ ಏನು ಸರ್ ಇದು? ಬುಲ್ಡಾನ ತಳಿ ರೀ ಸರ್. ಓಕೆ ಓಕೆ, ಭಾಳ ಚೆನ್ನಾಗಿ ಬಂದ ಸರ್. ಹಾಂ ಸರ್ ಈಗ ಎರಡನೇ ಬೆಳೆ ಹೊಂಟದ ಸರ್. ಬರೀ ಕಾಯಿ ಬರ್ಚಿದೇವ್ರಿ ಅದಕ್ಕೆ, ಪಂಟೆಗಳು ತೆಗ್ದಿಲ್ಲ ಸರ್ ಅದು. ಬರ್ರಿ ಸರ್. ಇದೇನು 12 ತಿಂಗಳ ಕಾಯಿ ಬಿಡ್ತದ್ರಿ ಹಂಗೆ ಸರ್ ಸೀಸನ್? ಇಲ್ಲ ನೋಡ್ಬೇಕ್ರಿ ಸರ್ ಅದ್ರದ್ದು. ಅವ್ರು ಹೇಳ್ಯಾರ್ರಿ ಈಗ ಎರಡನೇ ಕ್ರಾಪ್ ಹೊಂಟದ್ರಿ ಸರ್. ಸರ್ ನಾವು ಏನು ಮಾಡ್ತಾರಂದ್ರೆ ರೀ ಹೊಲ ಸ್ವಚ್ಛ ಕಾಣ್ಲಂತಾರ್ರಿ. ಹೌದು ಸರ್, ಅದೇ ದೊಡ್ಡ ತಪ್ಪು ರೀ. ಕರೆಕ್ಟ್. ಹೌದು ಸರ್, ಆಯ್ತು ಎಕ್ಸಾಕ್ಟ್ಲಿ. ಇಲ್ಲಿ ನೋಡ್ರಿ ಸರ್, ಇದು ನಾವು ಗೊಬ್ಬರ ತಿಪ್ಪಿಯಾಗ ಬೆಳೆಸಿ ಹೊಲ್ದಾಗ ಹಾಕೋದಲ್ರಿ, ಹೊಲನೇ ತಿಪ್ಪಿ ಮಾಡಿಬಿಡ್ಬೇಕ್ರಿ. ಎಕ್ಸಾಕ್ಟ್ಲಿ, ಎಲ್ಲ ಗೊಬ್ಬರ ಅಲ್ಲೇ ಆಗ್ತದ್ರಿ. ಅಲ್ಲೇ ಹುಲ್ಲು ಆಗಲ್ಲ ಸರ್, ಹೆಚ್ಚಿಗೆ ಹುಲ್ಲು ಆಗಲ್ಲ. ಹೆಚ್ಚಿಗೆ ಆಗಲ್ಲ ಸರ್. ಕಬ್ಬಿನ ಹೊಲ್ದಾಗೂ ಹಂಗೆ ಸರ್. ನೀವು ಪ್ರತಿ ವರ್ಷ ನಾ ಅವಧಿ ಬಿಡ್ತೀನಿ ರೀ. ಅದು ಮಲ್ಚಿಂಗ್. ಹಾಂ ರೀ ಮಲ್ಚಿಂಗ್ ಮಾಡ್ತೀನಿ ಸರ್. ಅದರದಿಂದ ರೀ ಭೂಮಿ ಡೆವಲಪ್ಮೆಂಟ್ ಆಗಿ ವರ್ಷ ಇಳುವರಿ ಹೆಚ್ಚಿಗೆ ಆಗ್ತದೆ ಆಟೋಮೆಟಿಕ್ ಆಗಿ. ಎಕ್ಸಾಕ್ಟ್ಲಿ ಸರ್. ನಾವು ಕಬ್ಬಿನ ರವದಿ ಸುಟ್ಟು ಕೇಸಿಂದ ನಾವು ಹೊರಗಿನ ಗೊಬ್ಬರ ಏಟ್ ತಂದು ಹಾಕಿದ್ರು ಯೂಸ್ ಇಲ್ಲ ಸರ್. ಅದು ಇಲ್ಲಿ ನೋಡ್ತಾ ಇದ್ದೀರಿ ನೋಡ್ರಿ ಸರ್. ನೀರು ಎಕ್ಸೆಸ್ ಅವಿಯಾಗ ಹೋಗಲ್ಲ. ಹಾಂ ಸರ್ ಹೋಗಲ್ರಿ ಸರ್. ಯಾವುದನ್ನು ಸುಡಲ್ಲ ಸರ್. ನೋಡ್ರಿ ಸರ್ ಎಲ್ಲ ಕಡೆ ಇವು ಹೋಗಿ ಗಿಡಗಳು ಹಾಕಿನಿ ಸರ್. ಇವು ಒಳಗೆ ಒಂದೊಂದು ಪಪ್ಪಾಯಿ ಹಾಕಿನಿ ಸರ್. ಹಂಗೆ ಸರ್ 450 ಅವ ರೀ. ಅದು ಪ್ಲಾಟ್ ಇದು ಅದ ರೀ. ಇದಕ್ಕೆ 5 ವರ್ಷದಿಂದ ಇದು ಅದ ರೀ ಸರ್. ಇದು ಏನದ ಅಂದ್ರೆ ಸಣ್ಣದ ಗಿಡ ಇದ್ದಾಗ ನೀರು ಎಳೆಯಲ್ರಿ. ಆಮೇಲೆ ಇದು ಇಲ್ಲಿ ಬರ್ತಾವ್ರಿ ಅದ್ರ ರೂಟ್. ನಾವು ಆ್ಯಕ್ಚುಲಿ ಗಿಡ ಬಿಟ್ಟು 3 ಫೀಟೇ ದೂರ ಹಾಕ್ತೀನಿ ಸರ್. ಆಹಾರ ತೊಗೊಂಬದು ಇಲ್ಲೇ ಇದೆ ರೀ. ಸಣ್ಣದ ಗಿಡ ಇದ್ದಾಗ ಪೈಪ್ ಹಚ್ತೀನಿ ರೀ, ಆಮೇಲೆ ತೆಗಿತೀನಿ ಸರ್. ಕ್ಯಾನೋಪಿ ಸಿಸ್ಟಮ್. ಹಾಂ ಕ್ಯಾನೋಪಿ ಸಿಸ್ಟಮ್ ಸರ್. ಅದು ಸರ್ ಡೀಪ್ 2 ಫೀಟ್ ಅದ ರೀ. ಒಳಗೆ 2 ಫೀಟ್ ಅದ ರೀ. ನಮ್ಮ ಫಸ್ಟ್ ಇನೋವೇಷನ್ ಇದೆ ಸರ್, ನಳ ನೀರಾವರಿನೇ ರೀ. ಇದ್ರದಾಗ 2007-8 ಸಮತ್ ಪಟೇಲ್ ಸರ್ ಇದ್ದಾಗ ರೀ ಕೃಷಿ ಪಂಡಿತ ಅವಾರ್ಡ್ ಆಗ್ಯದ್ರಿ ನನಗೆ ನೀರಿನ ಸಮರ್ಥ ಬಳಕೆದಾಗ ರೀ, ಕರ್ನಾಟಕ ಸರ್ಕಾರದ ರೀ. ಇವು ಏನವಲ್ರಿ ಇನೋವೇಷನ್ ಮಾಡಿವು ನಮ್ಮ ಅನುಭವ ಪ್ರಕಾರ ನಮಗೆ ಏನು ಬೇಕು ಆ ಥರ ನಮ್ಮ ಹೊಲದಾಗ ಅನುಭವಿಸೇ ಮಾಡಿದವ ಸರ್. ಇವು ಯಾವ ಬೆಳೆಗೆ ಎಷ್ಟು ನೀರು ಬೇಕು ಏನು ಬೇಕಂತ ಹೇಳ್ರಿ. ಇದು 1.5 ಇಂಚಿಂದ ಅದ ಸರ್. ಮೇಲ್ ಲೈನ್ 2.5 ಇಂಚ್ ಬರ್ತದೆ ಸರ್. ಈ ಗಿಡಗಳಿಗೆ ನೀರು ಹೆಚ್ಚಿಗೆ ಆದ್ರೂ ಬಂದು ಮಾಡ್ಬೋದು ಸರ್. ಜಾಸ್ತಿನೂ ಇಡ್ಬೋದು ರೀ ನಾವು. ಯಾವತ್ತು ಸರ್? ಹಾಂ 2.5 ಅವರ್ ಸರ್. 2.5 ಅವರ್. ಹಾಂ ಸರ್ ಹಚ್ಕೇಸಿಂದ ಮಾಡ್ಬೋದು ರೀ. ಬರ್ರಿ ಸರ್. ಈ ನಿಂಬೆಕಾಯಿನೂ ಅದ ರೀ, ಪಪ್ಪಾಯಿನೂ ಅದ ರೀ. ಎರಡು ರೀ. ನೋಡ್ರಿ ಸರ್, ಯಾವುದೇ ಗಿಡ ಒಣಗಿದ್ರು ಒಂದು ಹಣೆನೂ ಅದ್ರದಾಗ ಸುಡ್ಲಾರ್ದಂಗೆ ಅದು ಅಲ್ಲೇ ಕಸ ಅಲ್ಲೇ ಬಿಟ್ಟು ಅಲ್ಲೇ ಕೊಳಿಸ್ತೀನಿ ಸರ್. ಎಕ್ಸಾಕ್ಟ್ಲಿ. ನಾವು ಇನ್ನೊಂದು ಏನದ ಸರ್, ನಾವು ಇಲ್ಲಿದ್ದಿಲ್ಲೇ ಬಿಟ್ಟರೆ ನಮಗೆ 50% ನಮ್ಮ ಖರ್ಚ ಕಮ್ಮಿ ಆಗ್ತದೆ ರೀ. ನಾವು ಇದೆಲ್ಲ ಸುಟ್ಟು ಮಾಡಿ ತೆಗೆದು ಹೊರಗಿನ ತಂದ್ರೆ ಯೂಸ್ ಇಲ್ಲ ಸರ್ ಅದು. ಎಕ್ಸಾಕ್ಟ್ಲಿ. ಈ ಗಿಡ ಎಷ್ಟು ಬೇಕು ಅಷ್ಟು ಆರು ಅಲ್ಲೇ ವರ್ಷ ಬಿಡ್ತಾ ಇರ್ತದ್ರಿ. ಅದು ವಾಪಸ್ ಏನು ತೊಗೊಂಡದ ಭೂಮಿ ಅಂದ್ರಿ ಅದು ಬಿಡ್ಬೇಕ್ರಿ ಸರ್ ನಾವು ಅಷ್ಟೇ. ಇಲ್ಲಿ ನೋಡ್ರಿ ಸರ್, ಈ ಪಪ್ಪಾಯಿ ಬೆಳಿಲಿಕತ್ತಂದ್ರೆ ಇಲ್ಲಿ ಎಷ್ಟು ಬಿದ್ದದ ನೋಡ್ರಿ ಸರ್. ಮಲ್ಚಿಂಗ್ ರೀ. ಅದಕ್ಕೆ ಏನು ಬೇಕು ಪೋಷಕಾಂಶಗಳು ಅಲ್ಲೇ ಸಿಗ್ತಾವ್ರಿ ಸರ್. ಅದು ತರದು ಹಾಕೋದು ಬೇಕಾಗಿಲ್ಲ ಸರ್. ಬೇಕಾಗಿಲ್ಲ ಸರ್. ಹೊರಗಿಂದ ಹೆಪ್ಪ ಹಾಕೋದು ನೋಡ್ರಿ ಅಷ್ಟೇ. ಜೀವಾಮೃತ ತಯಾರು ಮಾಡ್ತೇವ್ರಿ, ಅದು ಹೆಪ್ಪ ಹಾಕ್ತೇವ್ರಿ ಅಷ್ಟೇ. ಅಲ್ಲಿ ಜೀವಾಮೃತ ಬಿಡ್ತೇವೆ, ಜೀವಾಣುಗಳು ಇಲ್ಲಿ ವೃದ್ಧಿ ಆಗ್ತಾವ್ರಿ. ಜೀವಾಣುಗಳು ಯಾವಾಗನು ನೋಡ್ರಿ ಸರ್, ನೀವು ಸಾವಯವ ಕೃಷಿದಾಗ ಬಂದಾಗ್ರಿ ನೀವು ಎಲ್ಲರೂ ಇದು ಜೀವಾಮೃತ ತಯಾರು ಮಾಡ್ತಾರ್ರಿ. ರಿಸಲ್ಟ್ ಯಾಕೆ ಬರಲ್ಲ ಹೇಳ್ರಿ ಸರ್. ಈಗ ನಾವು ಮೊಸರು ಅದ ಹಾಲು ಅದ ರೀ, ಒಂದು ಗಡಿಗೆ ಹಾಲು ಅದ ರೀ, ಅದಕ್ಕೆ ಹೆಪ್ಪ ಹಾಕ್ತೇವ್ರಿ. ಅದು ಅದೇ ಹೆಪ್ಪ ಇದು ನೀರ್ನಾಗ ಹಾಕಿದ್ರೆ ಹೆಪ್ಪ ಆಗ್ತದೇನು ಸರ್? ಮೊಸರು ಆಗ್ತದೇನ್ರಿ? ಹಾಗಾಗಿ ನಂಬಲ್ಲಿ ಕಲ್ಚರ್ ಇರ್ಬೇಕು ಸರ್. ಅದು
ಈಗ ಜೀವಾಮೃತ ಹಾಕದ ಬೆಳಕ ಆ ಜೀವಾಣುಗಳು ಮುಂದೆ ಬದುಕಲಿಕ್ಕೆ ಅದು ಕಲ್ಚರ್ ಇದ್ದಾಗ ಮಾತ್ರ ಜೀವಾಣುಗಳು ಬದುಕ್ತಾವ, ವೃದ್ಧಿ ಆಗ್ತಾವ ಸರ್. ಆ ಥರ ಕಸ ಕಡ್ಡಿ ಇದ್ರೆ ಜೀವಾಣುಗಳು ಬದುಕ್ತಾವ್ರಿ, ಪ್ರೊಡಕ್ಷನ್ ಆಗ್ತಾರ. ನಾವೇನ್ ಮಾಡ್ತೇವೆ, ರಾಸಾಯನಿಕ ಹಾಕಿ ಎಲ್ಲ ಹಾಳು ಮಾಡಿದೇವ್ರಿ, ಭೂಮಿ ಜೋಳು ಮಾಡಿದೆವು. ಈಗ ಅದು ಕಲ್ಚರ್ ಇಲ್ಲ, ನಾವು ಜೀವಾಮೃತ ಹಾಕಿದ್ರೆ ಹೆಂಗೆ ಆಗ್ತದೆ ಸರ್? ಆಗಲ್ಲ. ಇದು ಎರಡು ಈಕ್ವಲ್ ಇದ್ದಾಗ ರಿಸಲ್ಟ್ ಬರ್ತದೆ ಸರ್. ನೋಡ್ರಿ ಸರ್, ಯಾವ್ದಾರ ಸುಟ್ಟಿನೇ ನೋಡ್ರಿ ಸರ್, ವೇಸ್ಟ್. ಅದೇ ಬುರ್ಡಾನ ವೆರೈಟಿನೇ ಅದ ಸರ್. ಇವೇನು ಮಾಡ್ತೀನಿ ಸರ್, ಒಳಗೆ ಎಲ್ಲೆಲ್ಲಿ ನೀರು ಅದು ಸೋರ್ತಾವ ಅಂತಲ್ಲಿ ಅವ್ರಿ ಅವು ಇವು ಹಾಕಿರ್ತೇವೆ ಸರ್. ಸುಮ್ಮ ಮನೆಗೆ ಅದು ಬರ್ತಾವ್ರಿ, ಅಲ್ಲೊಂದು ಉರಿ ನೋಡ್ರಿ ಸರ್. ಮತ್ತೆ ಸುಮ್ಮನೆ ಅಲ್ಲಿ ಖಾಲಿ ಇದ್ದ ಜಾಗದಾಗ ರೀ ಸುಮ್ಮ ಮನೆ ಸಲಕ ಅದಕ್ಕೆ ಇದಕ್ಕೆ ಇದನ್ನ ಸೇಮ್ ಆಗ್ತಿರ್ತಾವೆ ವೆರೈಟಿ ಅಲ್ಲ ಸರ್? ಹಾಂ ಸರ್, ಬುರ್ಡಾನ ವೆರೈಟಿ ಸರ್. ಇದು ಒಂದೇ ಗಿಡಕ್ಕೆ 4.5 kg ಬಂದದ ಸರ್. ಈಗ ಮತ್ತೆ ಬಿಟ್ಟಿನಿ ಸರ್, 2ನೇ ಪೀಕ್ ರೀ. ಹಾಂ ಸರ್, ಫುಲ್ ಹೂ ಅದ ಸರ್. ಬರ್ರಿ ಸರ್. ಸರ್ ಇದು ನಾವು ಆಧಾರ್ ಸರ್ ರಿಸರ್ಚ್ ಮಾಡೋ ಸೆಲೆಕ್ಟ್ ಮಾಡಿದ್ದು ಸರ್. ಡ್ರ್ಯಾಗನ್ ಫ್ರೂಟ್ ರೀ. ನಾವು ಏನರೇ ಮಾಹಿತಿ ತೊಗೋಬೇಕಾದ್ರೂ ಕೃಷಿ ವಿಜ್ಞಾನ ಕೇಂದ್ರದಾಗ ತೊಗೊಂಡು ಎಲ್ಲ ಇದು ಮಾಡ್ತೀನಿ ಸರ್. ಡ್ರ್ಯಾಗನ್ ಫ್ರೂಟ್ ಟೆಕ್ನಾಲಜಿದಾಗ ರೀ ಸಿಮೆಂಟ್ ರಿಂಗ್ ಹಾಕ್ತಾರೆ ಸರ್ ಮ್ಯಾಲೆ. ಹೌದು. ಆ ಸಿಮೆಂಟ್ ರಿಂಗ್ ಏನು ಮಾಡ್ತದೆ ಸರ್, ಗ್ಯಾಪ್ ಕಮ್ಮಿ ಸಿಗ್ತದೆ ಸರ್. ಗ್ಯಾಪ್ ಕಮ್ಮಿ ಸಿಗೋದ್ರದಿಂದ ಇಷ್ಟು ಗ್ರೋತ್ ಹೊಡೆಯಲ್ರಿ ಬೆಳ್ಳಿ. ಮತ್ತು ಇನ್ನೊಂದು ರೀ, ಸಿಮೆಂಟ್ ಪೋಲ ಹಿಂಗೆ ಲೆವೆಲ್ ಇರೋದ್ರಿಂದ ಬಿಸಿಲಿಗೆ ಹಾಳಾಗ್ತದೆ ಸರ್ ಜಲ್ದಿ. ಆ ಹಾಳಾಗಿ ಹೊಡಿತಲ್ರಿ ರಿಂಗ್, ಇದು ಎಲ್ಲ ನಾಳಕ್ ಬಿದ್ದು ಬಿಡ್ತದೆ ಬೆಳ್ಳಿ. ಮತ್ತೊಮ್ಮೆ ಜೋಡಿಸ್ಲಿಕ್ಕೆ ಆಗಲ್ರಿ. ನಾ ಅದ್ರ ಬದಲಾಗಿ ಏನು ಮಾಡೀನಿ ಸರ್, ಇವು ರಾಡ್ಗಳು ಹಾಕೀನಿ ಸರ್. 12 mm ರಾಡ್ ರೀ, ವೇಸ್ಟ್ ಟೈರ್ ರೀ. ಇದ್ರದಾಗ ಫೇಸಿಂಗ್ ಹೆಚ್ಚಿಗೆ ಸಿಗ್ತಾರೆ, ವೇಟ್ ಇರಲ್ರಿ. ನೀವು 10-20 ವರ್ಷ ಬಿಟ್ರು ಹಾಳಾಗಲ್ರಿ. ಇಲ್ಲಿ ಪ್ರಯೋಗ ಸೆಲೆಕ್ಟ್ ಮಾಡೀನಿ ಸರ್. ಆಧಾರ್ ಹಚ್ಚೀನಿ ರೀ. ಇಲ್ಲಿ ಒಂದು 5 ಗಿಡ ಅವ ರೀ. ನಮ್ಮ ಮನೆಗೆ ಎಷ್ಟು ಬೇಕಾಷ್ಟು ಡ್ರ್ಯಾಗನ್ ಸಿಕ್ಕವ್ರು ಸರ್ ಇದೇ ವರ್ಷ ರೀ. ಇಲ್ಲವ ನೋಡ್ರಿ ಸರ್, ಈ ಲೈನ್ ಅವ ನೋಡ್ರಿ ಸರ್. ಇವು ಯಾವ ಥರ ಹೆಲ್ದಿ ಬಂದವ ನೋಡ್ರಿ ಸರ್. ನೀವು ಅದೇ ಸಿಮೆಂಟ್ ಪೋಲ್ ಹಾಕಿದವ್ರ ಬಳಿ ಇಷ್ಟು ಇಳುವರಿ ಬರಲ್ರಿ, ಅವು ಇಷ್ಟು ಒಡೆಯಲ್ರಿ, ಗ್ರೋತ್ ಬರಲ್ರಿ ಸರ್ ಅವು. ಹೌದು ಸರ್. ಸರ್ ಇದು ಥೈಜಾ ಇರಲ್ಲ ಸರ್. ಇದು ಯಾವ ವೆರೈಟಿ ಸರ್? ಇದು ಥೈವಾನ್ ವೆರೈಟಿ ರೀ ಸರ್, ಸೀಡ್ಲೆಸ್ ನಿಂಬೆ ರೀ. ಈಗ ರೈತರಿಗೆ ಏನು ಮಾಡ್ತಾರೆ ಸರ್, ಸೀಡ್ಲೆಸ್ ನಿಂಬೆ ಅದ ನಿಮಗೆ 1 ವರ್ಷನೇ ಕಾಯಿ ಆತಾವ ಅಂತೇಳಿ ಇಂಥವು ಗಿಡ ಹಚ್ಚಿಸ್ತಾರೆ ಸರ್. ಈಗ ಅವರೆಲ್ಲ ಗಿಡ ಬೆಳಿತಾವ, ಮಾರ್ಕೆಟ್ ಮಾಡ್ಲಿಕ್ಕೆ ಹೋದ್ರೆ ಯಾರು ಕೇಳಲ್ರಿ. ಅವಾಗ ಲಾಸ್ ಆಗ್ಬಾರ್ದ್ರಿ. ಅದು ಮಾಹಿತಿ ಕೊಡೋ ಸಲಕ್ಕೆ ಇವು ಹಚ್ಚಿನ ಸರ್ ನಾ. ಇದು ಬ್ಯಾಸಿಗೆ ಟೈಮ್ನಾಗ ಅಟ್ಟೆ ತೋತಾರ ಸರ್. ಇದ್ರದ್ದು ಉಪ್ಪಿನಕಾಯಿ ಅದು ಹಾಕಿ ಮಾರ್ಬೋದ್ರಿ. ಆದ್ರೆ ನಮ್ಮ ಜವಾರಿ ನಿಂಬೆ ಏನದಲ್ರಿ, ಅದ್ರೊಟ್ಟು ಮಾರ್ಕೆಟ್ ಆಗಲ್ಲ ಸರ್ ಇದು. ಮಾರ್ಕೆಟ್ ಕಮ್ಮಿ ಅದಾರ ಸರ್ ಇದು. ಹಂಗಾಗಿ ತೋರ್ಸೋ ಸಲ ಇಟ್ಟಿನಿ ಸರ್. ಇದನ್ನು ಎಲ್ಲ ಟೈಮ್ನಾಗ ಕಾಯಿ ಬರ್ತದೆ ಸರ್. ಇದು ಬೀಜ ಇರಲ್ರಿ ಸರ್ ಇದ್ರಾಗ. ತೊಗರಿದ ಭಾರಿ ಕಾಣತ್ತ ನೋಡಿ ಸರ್. ಹಾಂ ಸರ್, ತೊಗರಿ ಅದೇ ಅದ ಸರ್, ಬುರ್ಡಾನ ವೆರೈಟಿನೇ ಅದ ಸರ್. ಇವು ಪ್ರಯೋಗ ಮಾಡೋ ಸೆಲೆಕ್ಟ್ ಮಾಡೀನಿ ಸರ್. ನೋಡಮ್ಮಿ ಅವು ಯಾಕಂದ್ರೆ 4 ವರ್ಷ ಬಿಟ್ಟರೆ ಬೆಳೀತದಂದ್ರಿ. ನಾವು ಆ ಥರ ಬೇಡ, ನಮ್ಮ ನಳ ನೀರಾವರಿ ಎಲ್ಲಿ ಹೋಗ್ತದ ಅಲ್ಲಿ ಇಟ್ಟು ಬೆಳೆಸಾಮಿ. ಅವು ನೋಡಮ್ಮ ಬೆಳಿತಾವ ಏನಾಗ್ತಾವ ಅಂತ ಪ್ರಯೋಗ ಸೆಲೆಕ್ಟ್ ರೀ. ಈಗ ಯಾವ್ದೂ ಡೈರೆಕ್ಟಾಗಿ ತೊಗೊಂಬೋದಿಲ್ಲ ಸರ್, ನೋಡ್ಕೊಂಡು ತೊಗೊಂಬೋದು ಸರ್. ರೈಟ್, ಬರ್ರಿ ಸರ್. ಏನು ಬೇಕಾಗ್ತಾವ ಅವೆಲ್ಲ ಇಲ್ಲೇ ಇದು ಮಾಡೋದು ಸರ್. ಜಾಗ ಎಲ್ಲೆಲ್ಲ ಅಲ್ಲಿ ಹಾಕೊಂಬೋದ್ರಿ ಸರ್. ನೋಡ್ರಿ ಇಲ್ಲಿ ಮಲ್ಚಿಂಗ್ ಪೂರ ಕಾಣುತ್ತೆ ಸರ್. ಸರ್ ವರ್ಷ ಪ್ರಕೃತಿದಾಗ ಸೈಕಲ್ ಇಟ್ಟನ್ರಿ. ಒಂದು ಮರ ಬೆಳೀತು ಅಂದ್ರೆ ನೀನು ಏನು ಭೂಮಿಯಂದು ಪೊಟ್ಯಾಶ, ಯೂರಿಯಾ, ಲಘು ಪೋಷಕಾಂಶಗಳು ಏನು ತೊಗೊಂಡಿದೆಪ್ಪ ಮತ್ತು ಭೂಮಿಗೆ ಕೊಡು, ಮತ್ತೊಂದು ಹೊಸ ಎಲಿ ಬರ್ತದ ಅಂತೇಳಿ ಕೊಟ್ಟನ್ರಿ. ಅದು ಬಿಡಲಾಗಿದ ನೋಡ್ರಿ. ಈಗ ನೋಡ್ರಿ, ಅದು ಇದು ಉದ್ರಿ ಅದ್ರಿ. ಇದಕ್ಕೆ ಆ ಎಲಿಗೆ ಇದು ಗೊಬ್ಬರ ಹಾಕ್ತದ್ರಿ. ಹೌದು, ಅದು ನೋಡಿ ಪೂರ ಇಷ್ಟೇ ರೀ. ನಾವೇನು ಮಾಡ್ತೇವೆ, ಇವೆಲ್ಲ ಬಿಡೋದು, ಹೋಗೋದು, ಬಾಜಾರ್ನಾಗ ತರೋದು, ಇದೆಲ್ಲ ಸೂಪ್ ಮಾಡೋದು, ಸುಡೋದು, ಮುಗಿದು ಹೋಯ್ತು ರೀ. ಸುಡೋದು ಭಾಳ ಈಸಿಯಾಗಿ ಬಿಟ್ಟದ್ರಿ. ಹೊಲ ಸ್ವಚ್ಛ ಕಾಣ್ಬೇಕು ರೀ, ಸ್ವಚ್ಛ ಕಾಣ್ಬೇಕು. ಅಲ್ಲಿ ಎಲ್ಲಿ ತನ ಹೋರಿ ಸರ್ ನಾನು ಹೊಲ. ಇದೇನು ವಾಟರ್ ಸ್ಟೋರೇಜ್ ಏನು ಸರ್? ಸುಡಲ್ಲ, ಯಾವಾಗಲೂ ಸುಡಲ್ಲ ಸರ್. ಇದು ವಾಟರ್ ಸ್ಟೋರೇಜ್ ಎಲ್ಲ ಮಾಡ್ಯಾರ ಸರ್? ಇದು ವಾಟರ್ ಸ್ಟೋರೇಜ್ ರೀ ಸರ್. ಮಳೆ ನೀರು ಹಿಂಗೆ ಸದ್ರಿ ಸರ್. ಇಂಥವು ನಾನು 5 ಎಕರೆದಾಗ ರೀ 1.5 ಎಕರೆ ನೀರು ನಿಂದಿರ್ಸಲ್ ಬಿಟ್ಟಿನಿ ಸರ್. ನಾ 1.5 ಎಕರೆ 1.5 ಎಕರೆ ಇಲ್ಲಿದಿಂದ ಚಾಲು ಐತ್ರಿ. ಇದು ಏನು ಕಾಣಿಸ್ತದ ಸರ್, ಈ ಮನಿ ತನ ನೀರು ನಿಂದಿರ್ತಾರಿ ಮಳೆಗಾಲದಾಗ. ಭತ್ತ ಹಾಕೋತೀನ್ರಿ. ಭತ್ತ ತೆಗೆದು ಈಗ ಜಮಿ ಹಾಕಿನ್ರಿ. ಆ ಭತ್ತದನು ಹೆಂಗದ ಸರ್, ನಾವು ರಾಯಚೂರ್ ಕಡೆ ನೋಡ್ದಾಗ್ರಿ 1 ಎಕರೆಕ್ ರೀ 20 ರಿಂದ 25 ಬ್ಯಾಗ್ ರೀ 10 ರಿಂದ 15 ಕ್ವಿಂಟಾಲ್ ಗೊಬ್ಬರ ಹಾಕ್ತಾರ್ರಿ. ಹೌದು, ಹಾಕ್ತಾರ ಸರ್. ಎಕರೆಕ್ ರೀ ಹಾಕ್ತಾರ. ಆ ವಿಷ ಹಾಕಿ ವಿಷ ತಿಲ್ಲಗತ್ತೀವಿ ಸರ್ ನಾವು. ಹೌದು, ಅದನ್ನ ತಪ್ಸ ಸಲುವಾಗಿ ನಾ ಹಿಂಗೆ ಭತ್ತ ಬೆಳೆದೇನ್ರಿ ಈ ಸಲ. ಇನ್ನೊಂದ್ ಹೆಂಗ್ರಿ, ನೀವು ಮಡಿ ಕಟ್ಟಿ ನೀರ್ ನಿಂದಿರ್ಸ್ತೀರಿ. ಲಕ್ಷಾನ್ ಗಟ್ಲೆ 1 kg ಭತ್ತ ತಯಾರಾಗಬೇಕಾದ್ರೆ ನೀವು ಏನ್ರಿ 1 ಲಕ್ಷ ಲೀಟರ್ ನೀರ್ ಹಾಳು ಮಾಡ್ತೀರಿ. ನನ್ನ ಬಲ್ ಹಂಗಲ್ರಿ. ಆ ರೇನ್
ರೇನ್ ಪದ್ಧತಿ ಟೆಕ್ನಾಲಜಿ ಯೂಸ್ ಮಾಡಿ ಇವತ್ತಿನ ದಿನ ಭತ್ತ ಬೆಳೆದೇನ್ರಿ. ಹ್ಮ್ 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 ನಿಮಗೆ 10 ಮಿನಿಟ್ 15 ಮಿನಿಟ್ ರೇನ್ ಚಾಲು ಮಾಡ್ರಿ, ಹೌದು ಸರ್. ಇನ್ನ ಮಳಿ ಬಂದಂಗ ಆಗ್ತದ, ಅದೇ ಭತ್ತ ಬಂದ್ರಿ ನನಗೆ. ಹೌದು ಕರೆಕ್ಟ್. ಫಸ್ಟ್ ಕ್ಲಾಸ್ ರೀ. ನೀವು ಡೈರೆಕ್ಟ್ DSR ಮೆಥಡ್ ಮಾಡಿರೇನು ಸರ್? ಡೈರೆಕ್ಟ್ ಸೋಯಿಂಗ್ ಮೆಥಡ್. ಸೋಯಿಂಗ್ ಮೆಥಡ್ ರೀ ಸರ್, ಟೆಕ್ನಾಲಜಿ ರೀ. ಹಾ ಅದೇ ಸರ್. ಹೌದು. ಕೂರಿಗೆ ಬಿತ್ತನೆ ರೀ. ಹಾ ಕೂರಿಗೆ ಬಿತ್ತನೆ ಮಾಡಿ ರೇನ್ ಪೈಪ್ ಹಚ್ಚಿನ್ರಿ, ಭತ್ತ ತೆಕ್ಕೊಂಡಿನ್ರಿ. ಹಾ ಹಾ ಹಾ. ಈಗ 8.5 ಕ್ವಿಂಟಲ್ ಅಕ್ಕಿ ಆಗ್ಯಾವ ಸರ್. ಓಕೆ. ಈಗ ಇದು ಎಷ್ಟು ಎಕರೆ ಸರ್? ಇದು ಹಾಫ್ ಎಕರ್ ಅದ. ಹಾಫ್ ಎಕರ್. ಅವ ನೋಡ್ರಿ 18 ಬ್ಯಾಗ್ ಆಗ್ಯಾವ ಸರ್. ಹಾ ಹಾ ಹಾ. 70 kg ರೀ. ಹೊಡೆದ್ರೆ 8.5 9 ಕ್ವಿಂಟಲ್ ಅಕ್ಕಿ ಆತಾವ್ರಿ. ಹ್ಮ್ ಹ್ಮ್ ಹ್ಮ್. ಈಗ ಅದೇ ಹೊಲನೇ ಗೋಧಿ ಹಾಕಿರಿ ಸರ್. ಓಕೆ ಓಕೆ. ಮತ್ತೆ ಅದೇ ರೇನ್ ಪೈಪ್ ಯೂಸ್ ಮಾಡೀನ್ರಿ. ಹಾ ಹಾ. ನೀರ್ರಿ ಕಡಿಮೆ ನೀರು. ಸಿಸ್ಟಮೆಟಿಕ್ ರೀ ಸರ್. 1 ಎಕರೆ ಚಂದ ನೀಟಾಗಿ ಮಾಡಿದ್ರಲ್ರಿ 10 ಫ್ಯಾಮಿಲಿ ಅನಾಜ್ 1 ಎಕರೆದಾಗ ಸಿಗ್ತದೆ ನಿಮ್ಗೆ. ಸಿಗ್ತದೆ ರೀ ಅಲ್ಲ ಸರ್? ಅಷ್ಟೇ ರೀ, ಏನು ಬೇಕಾಗಿಲ್ರಿ. ಹ್ಮ್ ಹ್ಮ್. ಅವೆಲ್ಲ ಹಿರಿಯರ ಮುಂದಕ್ಕೆ ಏನ್ರಿ ಉಪ್ಪ ಈಟೆ ತರ್ತೀರಿ, ಎಣ್ಣೆ ಮನಿದು ಎಲ್ಲ ಮನಿದ್ರಿ. ಹೌದು, ಖಾರ ಗೀರೆ ಎಲ್ಲ ಮಣ್ಣೆ. ಏನು ಇಲ್ಲ ರೀ. ಒಟ್ಟು ಯಾವಾಗ್ರೆ ಒಂದ್ ಬೆಳೆ ತೊಗರಿ 10 ಎಕರೆ ತೊಗರಿ ಹಾಕೋದು, ಕಬ್ಬು ಹಾಕಲ್ಗೈತೆ, ಹೊಸ ಕಬ್ಬೆ ಕಬ್ಬೆ. ನಮ್ಮ ಮನೆ ಸಲುವಾಗಿ ಏನು ಇದು ಮಾಡ್ಕೋತಿಲ್ರಿ, ಏನು ತರ್ಲಾರ್ದಕ್ಕೆ ನಾವು ಬಾಕಿ ಮಾಡ್ಕೊಳ್ಕತ್ತೀವಿ ಅಷ್ಟೇ ಅಷ್ಟೇ. ಏನದಲ್ರಿ, ಫಸ್ಟ್ ಐಟಮ್ ಕೊಟ್ಟು ಒಂದ್ ಐಟಮ್ ಖರೀದಿ ತರ್ತಿದೇವ್ರಿ. ಆಮೇಲೆ ಫಸ್ಟಿಗೆ ನಮ್ಮ ಮನಿದ್ ಮಾಡ್ಕೋತಿದ್ರು ಎಲ್ಲಾರು. ಅವ್ರು ಮನಿದ್ ಮಾಡ್ಕೊತೀರಿ, ಮನಿಗ್ ಒತ್ತು ಕೊಡ್ತೀರಿ ಸರ್. ಈಗ ಹಂಗಿಲ್ರಿ, ಹೊಸು ಒಂದ್ ಐಟಮ್ ಹಾಕದ್ರಿ 10 ಐಟಮ್ ಖರೀದಿ ಮಾಡೋದು. ಹಾಗಾಗಿ ಎಲ್ಲಿ ಸಿಗ್ತದೆ ಹೇಳ್ರಿ ಸರ್. ಒಳ್ಳೆ ಆರೋಗ್ಯನೂ ಸಿಗಲ್ರಿ, ಒಳ್ಳೆ ಆಹಾರನು ತಿನ್ನೋದಾಗಲ್ರಿ ಅವ್ರು. ತಿನ್ನೋದಾಗಲ್ಲ ಸರ್. ಈ ಹೊರಗಿನ ಸರ್ ಇಲ್ಲಿ ಏನದ ಅಂದ್ರೆ ನಾ ಯಾವುದು ಹೊರಗಿಂದ ಹಿಂಗ್ ನೀಲಮ್ಮ ಅವು ಇವು ವೆರೈಟಿ ಅಂತಾರಲ್ರಿ, ಯಾವ ವೆರೈಟಿನೂ ಇಲ್ರಿ. ಜವಾರಿ ಮಾವಿನ ಹಣ್ಣವರಿ ಹೊಸು. ಇವು ಒಂದ್ ಸಲ ಶುರು ಸ್ಟಾರ್ಟ್ ಆಯ್ತಲ್ರಿ ಸರ್ ಮಾವಿನಕಾಯಿ ಸೀಸನ್ ರೀ, ಅಪ್ ಟು ಎಂಡ್ ತನ ಕಾಯಿ ಸಿಗ್ತಾವ್ರಿ ನಮ್ಮಲ್ಲಿ. ಒಂದೊಂದ್ ವೆರೈಟಿ ಒಂದೊಂದ್ ಬೇರೆನೆ ಡಿಫ್ರೆಂಟ್ ಹಚ್ಚಿದವ್ರಿ. ಹಂಗಾಗಿ ಎಲ್ಲಾ ಟೈಮ್ನಾಗ ಸಿಗ್ತಾವ್ರಿ ನಮಗ. ನಾವು ಮನ್ಯಾಗ ಇಟ್ಟು ಮಾರಿದ್ರು ಸೆಲ್ಲಿಂಗ್ ಆತಾವ್ರಿ, ಮತ್ ನಮಗ ಲಾಭ ಆಗ್ತದ ಸರ್. ಇದು ಮನ್ಯಾಗ ಯೂಸ್ ಮಾಡ್ಕೋತೇವ್ರಿ. ಇದು ನೋಡ್ರಿ ಸರ್, ಇದು ಒಂದ್ ತಿಂಗಳ ತನ ನೀರ್ ಬಯಸಲ್ರಿ. ಇದೇ ಹಸಿ ಹಿಡ್ಕೋತಾರ ಹೇಳ್ತಾರಲ್ರಿ, ಭೂಮಿ ಮೇಲೆ ನಡೆದ್ರೆ ಸ್ಪಂಜಿನ ಮೇಲೆ ನಡೆದಂಗ ಆಗ್ಬೇಕಂತ. ಓಕೆ ರೈಟ್. ಅದು ಅದೇ ಉದ್ದೇಶ ರೀ. ಅದು ತಲೆ ಮಣ್ಣು ಚೆನ್ನಾಗಿರೋ ಇಲ್ಲಿ ಪೂರಾ ಮಡ್ಡಿ ಇದೆ ಸರ್. ಒಂದ್ ಇಂಚು ಮಣ್ಣು ಇಲ್ರಿ, ಅದಕ್ಕೆ ಈ ತರ ಕ್ರಿಯೇಟ್ ಮಾಡಿದವ್ ಸರ್ ಅಷ್ಟೇ. ನೋಡ್ರಿ ಅವ್ ಸಾಗೋನಿ ಇದು ಕಡ್ದಿನ್ರಿ ಅಲ್ಲಿ. ಒಂದೇ ತಲೆಗೆ ಇಟ್ಕೋಬೇಕು ನೋಡ್ರಿ ಸರ್. ಕಡ್ಡೆ ಬಿ ಒಯ್ಯದ್ ಬಿಡ್ಬೇಕ್ರಿ ಅವ್ರು, ಕುಡೋದ್ ಬಿಡ್ಬೇಕ್ರಿ. ಕಡ್ಡೆ ಬಿ ತರಬಾರ್ದು ಸರ್. ನಾವ್ ರೇನ್ ಪೈಪ್ ಮೇಲೆ ಬೆಳೆದಿದ್ದೇವೆ ಸರ್ ಭತ್ತ ರೀ. ಪೂರಾ ಇದು ಸರ್. ಹಾ ರೀ. ಅವರು 10,000 ಲೀಟರ್ 1 kg ಮಾಡಿದ್ರೆ ನಾವು 2,000-3,000 ಲೀಟರ್ ತೆಗ್ದ್ರಿ ಸರ್. ಇದು ಅದು 80/80 ಕೃಷಿ ಹೊಂಡ ಅದ ರೀ. ಇದು 30-40 ಅದ ರೀ. ನಾ ಹೇಳ್ತಿಲ್ಲ ಸರ್, ಇಲ್ಲಿದಿಂದ ಮನಿ ತನ ಅಪ್ ಟು ನೀರೇ ನಿಂದ್ರಸಲ್ಕ್ರಿ. ನನ್ನ ಬಲ್ಲಿ ಇಲ್ಲಿ 9 ಬೋರ್ವೆಲ್ ಫೇಲ್ ಆಗ್ಯಾವ ಸರ್. ಓಕೆ ನೋಡ್ರಿ, 9 ಬೋರ್ವೆಲ್ ಫೇಲ್ ಆದ ಬಳಕ್ರಿ ನಾ ಏನ್ ಮಾಡಿದ್ರಿ, ಫಸ್ಟ್ ಒತ್ತು ಕೊಟ್ಟಿದ್ದು ಈ ಪ್ರಕೃತಿದಾಗ ಹೆಂಗದ ಅಂದ್ರೆ ನಾವ್ ಏನ್ ಮಾಡ್ತೇವ್ರಿ, ನಾವು ಮಾಡಿದ್ ನಮಗೆ ಸಿಗ್ಲಿ ಅಂತೇವ್ರಿ. ಹಂಗಲ್ರಿ, ನಾವ್ ಎಲ್ಲರೂ ಆ ಭಾವನೆ ಇಟ್ಕೊಂಡಿದ್ರೆ ನಮಗ್ ಆಗಲ್ರಿ. ಈಗ ನಾವ್ ಮಾಡಿದ್ ಇನ್ನೊಬ್ಬರಿಗೆ ಆಲಿ, ನಮಗೆ ಇದು ಹೊಡ್ಡಿಗದ ಸರ್. ಆಕ್ಚುಲಿ ಇಲ್ಲಿ ಕೃಷಿ ಹೊಂಡ ಮಾಡಿದ್ ಅವ್ ತೆಳಗಿನವ್ರು ಅಲ್ಲಿ ಯೂಸ್ ಆಗ್ತೈತ್ರಿ, ಯೂಸ್ ಮಾಡಲ್ಕತ್ತಾರ್ರಿ. ಅವ್ರು 2 ತಾಸು ಮೋಟರ್ ನಡೆಯೋದು ಇವತ್ತಿನ ದಿನ ಕಂಟಿನ್ಯೂ ಆಗ್ಯಾವ ಸರ್. ನೋಡ್ರಿ ನನಗ ಬೋರ್ವೆಲ್ ಒಂದು ಕಂಟಿನ್ಯೂ ಆಗ್ಯದ್ರಿ. ಉಳಿದಿವ್ ಕ್ಯೂಸ್ ಇಲ್ಲ ಅಂದ್ರೂ ನೋಡ್ರಿ, ಯಾರು ರೈತರು ಬೇರೆ ಯೂಸ್ ಆಗ್ಲತ್ತ ಸರ್. ಹರಿಯ ನೀರ ಓಡಾ ನೀರಿಗೆ ನಿಂದ್ರಸದ್ರಿ, ನಿಂತಿದಕ್ಕ ಓಡಾ ನೀರಿಗೆ ನಡ್ಸೋದಕ್ಕೆ ನಿಂದ್ರಸದ್ರಿ. ಕರೆಕ್ಟ್ ಸರ್. ಈಗ ಫಸ್ಟ್ ಅಲ್ಲಿದಿಂದ ಬರ್ತದ ಸರ್, 25-30 ಎಕರೆದ ನೀರ್ ಬರ್ತದ ನಮ್ಮ ಹೊಲಕ್ಕೆ. ಇದು ಪೂರಾ ತುಂಬತದ ಸರ್. ಈಗ ಗೋಧಿ ಇದ್ದಿದ್ರಿ, ಜಮಿ ಇದ್ದಿದ್ರಿ, ಅದು ತುಂಬದ ಬೆಳಕ ಈ ಗುಂಡ ತುಂಬತದ್ರಿ. ಇಲ್ಲೆಲ್ಲ ಕಸ ಕಡ್ಡಿ ಇಲ್ಲೇ ತುಂಬತದ ಸರ್. ಇದು ಇನ್ನೊಂದ್ ಏನ್ ಮಾಡ್ತೀನಿ ಸರ್, ನಾವು ಭಾಳ ವೇಸ್ಟೇಜ್ ಇಲ್ಲಿ ಬರ್ರಿ ಸರ್. ಪೂರಾ ಹಾರ್ಡ್ ಕಟ್ಟಿಗೆಗಳು ಅಂತಾವ್ ಏನ್ ಮಾಡ್ತೇವ್ರಿ, ಇಲ್ಲಿ ಹಾಕ್ಬಿಡ್ತೇವೆ. ಈ ಕೃಷಿ ಹೊಂಡದಾಗ ಹಾಕ್ತೇವ್ ಸರ್. ಓಕೆ. ಈಗೆಲ್ಲ ಒಂದ್ 2-3 ವರ್ಷನಾಗ ಎಲ್ಲ ಕೊಳಿತದ ನೋಡ್ರಿ. JCB ಕಡಿ ತೆಗದ್ ಮತ್ತ್ ಹೊಲ್ದಾಗ ಗೊಬ್ಬರ ಮಾಡ್ಕೋತೇನ್ರಿ. ಕಂಪ್ಲೀಟ್ಲಿ ಗೊಬ್ಬರ. ಇನ್ನೊಂದ್ರಿ, ಮಳಿಗೆ ಏನ್ ಹರಿದು ಬಂದಿರ್ತದಲ್ರಿ, ಎಲ್ಲ ಇಲ್ಲೇ ನಿಂತ ಅದಕ್ಕೆ ತಿಳಿ ನೀರ್ ಹೋಗ್ತದ್ರಿ. ಓಕೆ. ಮಣ್ಣು ಗೆಣ್ಣು ಎಲ್ಲಾನೇ ಇಲ್ಲಿ ನಿಂದಿರ್ತದ. ಓಕೆ ಓಕೆ. ಅದು 80/80 ಅದ ಸರ್. ಅದು ತುಂಬದ ಬೆಳಕೆ ಅದು ತೆಳಗ್ ತುಂಬತದ ಪೂರಾ. ಓಕೆ. ಎಲ್ಲ ತುಂಬದ ಬೆಳಕೆ ಮುಂದ್ ಹೋಗ್ತದ್ರಿ. ನೀವು ಯಾವಾಗ ಒಂದ್ ಮಳಿ ನೀರ್ ಹರಿದು ತುಂಬತಲ್ರಿ, ಅವಾಗ ನಮ್ ಬಾಯಿ ತುಂಬಿಡ್ತದ್ರಿ. ಕರೆಕ್ಟ್ ಸೀದಾ ರೀ, ನೀರಿಗೆ ನೆನ್ಸದೇ ಇಲ್ರಿ ಸರ್. ಆಮೇಲೆ ಇನ್ನೊಂದ್ ಸರ್, ನಮ್ದು ಯು ಪಿ ಸೈಡ್ ರೀ ಒಂದ್ ಹವೇಲಿ ಸಿಸ್ಟಮ್ ಅಂತ ಮಾಡ್ಯಾರ ಸರ್. ಅಂದ್ರ ಖರೀಫ್ ಟೈಮ್ನಾಗ ಏನ್ ಮಳಿ ಬೀಳ್ತದ ನೋಡಿ ಸರ್, ಆ ಟೈಮ್ನಾಗ ಏನಾಗ್ತದ, ಒಟ್ಟು ಏನ್ ಬಿತ್ತಲ್ರಿ ಅವ್ರು ಓಪನ್ ಹಾಕ್ಬಿಡ್ತಾರೆ, ಚೆಕ್ ಡ್ಯಾಮ್ ತರಾನೇ. ಅದು ಫುಲ್ ನೀರ್ ಸ್ಟಾಪ್ ಮಾಡ್ಬಿಡ್ತಾರೆ. ಅವಾಗ ರಬಿ ಸಿಸ್ಟಮ್, ರಬಿ ಒಳಗ ಮತ್ತೆ ಸಮ್ಮರ್ ಟೈಮ್ನಾಗ ಬೆಳೆ ತಕ್ಕೋತಾರ ಸರ್. ಟೈಮ್ ಅವಾಗ ಅವ್ರದ್ದು ಬೋರ್ವೆಲ್ ರಿಚಾರ್ಜ್ ಆಗ್ತೈತ್ರಿ. ಸೆಕೆಂಡ್ ಇಳುವರಿನೂ ಬಂದ್ಬಿಡ್ತದ್ರಿ. ಆಮೇಲೆ ಲಾಸಸ್ ಚಾನ್ಸ್ ಇರಲ್ರಿ ಅವ್ರದ್ದು. ಕರೆಕ್ಟ್ ಅದ ಸರ್. ನಂಬಲ್ಲಿ ಹಂಗ್ ಮಾಡ್ತಾರ್ರಿ, ಮಡಿ ಕಟ್ಟಿ ನೀರ್ ನಿಂದ್ರಸದ್ರಿ. ಈಗ ಎಲ್ಲರೂ ಏನ್ ಈಗ ನೀವು ಯಾವ ತರ ಮಾಡ್ತೀರಿ ಸರ್, ಅದೇ ಸಿಸ್ಟಮ್ ರೀ.
ಮಳೆ ಟೈಮ್ನಾಗ ಫುಲ್ ನೀರು ನಿಂದಿರ್ತೀರಿ, ಆಮೇಲೆ ರಬ್ಬಿ ಟೈಮಿಗೆ ಸಮ್ಮರ್ ಟೈಮ್ನಾಗ ಬೆಳೆ ತಗೋತಿರಲ್ಲ, ತಗೋತೇವ್ರಿ ಸೇಮ್ ಸರ್ ಅದು. ಸೇಮ್ ರೀ ಹಾಂ ಸರ್ ಇಲ್ಲಿ 5 ಎಕರೆ ಅದ ರೀ, ಇನ್ನೊಂದು ಕಡೆ 15 ಎಕರೆ ಅದ ಸರ್. ಅಲ್ಲಿ ಹಿಂಗೆ ಮಾಡಿದ್ವಿ. ಹಾಂ ಎಲ್ಲ ಇದೇ ಟೆಕ್ನಾಲಜಿ ರೀ. ಅಲ್ಲಿನೂ ಯಾವುದು ರೌದಿ ಸುಡಲ್ರಿ, ಮಳೆ ನೀರು ಹಿಂಗಿಸದ್ರಿ.